to speak Kiliki language. Kulla kussa, killa kissa tussa, killa gussa, killa gissa bissa. ಥೋ ಏನ್ರಿ ಕರ್ಮ. ವೆಲ್ಕಮ್ ಟು ಬ್ರ್ಯಾಂಡ್ ನ್ಯೂ ವಿಡಿಯೋ. ಇವತ್ತಿನ ವಿಷಯ ಯೂಟ್ಯೂಬ್ ಕನ್ನಡ ಟ್ರೆಂಡಿಂಗ್. ಇವಾಗ ತುಂಬ ಜನ ಕನ್ನಡ ಮಾತಾಡಿ ಅಂತ ಹೇಳ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡೋದನ್ನ ಒಂದು ಟ್ರೆಂಡ್ ಮಾಡ್ಕೊಬಿಟ್ಟವ್ರೆ. ಅಂಥವ್ರೆಲ್ಲ ಮೆಣ್ಣೆ ಮುಕ್ತವನು ಒಬ್ಬ. ಮುಂಡೆದು ಬೆಳಗ್ಗೆ ಸಂಜೆವರೆಗೂ ಬರೀ ನ್ಯೂಸ್ ಚಾನಲ್ ಬಿಟ್ಟರೆ ಇನ್ನೇನು ನೋಡಲ್ಲ. ಸಂಜೆ ಬಂದ್ಬಿಟ್ಟು ತಲೆ ದಿಂಗ್ತಾನೆ ಕೇಳೋಕ್ಕಾಗಲ್ಲ ರೀ. ಅತ್ತಾಗ ನೀವು ಎರಡು ಮಾತು ಕೇಳಿ ಆನಂದ ಪಡಿ. I will teach you Kannada alphabets. What is this Kannada? Kannada is one of the oldest language. My grandfather, grandmother, her father was speaking this language. Now also in Hubli, Davangere, Mysore, Shimoga, some people are speaking this language. In Bangalore, I am the only one. What the fuck? ಅಣ್ಣ ವಿಜಿಲ್ ಹೊಡೆಯೋದು ಹೆಂಗೆ, ಕಕ್ಕ ಮಾಡೋದು ಹೆಂಗೆ, ಅದು ಮಾಡೋದು ಹೆಂಗೆ, ಇದು ಮಾಡೋದು ಹೆಂಗೆ ಅಂತ ಪಾಪ ಹೇಳ್ಕೊಡ್ತಾಯಿದ್ರು. ಇದ್ದಕ್ಕಿದ್ದಂಗೆ ಇವ್ರಿಗೆ ಕನ್ನಡ ಪ್ರೀತಿ ಯಾವಾಗ ಶುರುವಾಯಿತು ಅಂತ ಹೇಳೇಗೂ ನನಗಂತೂ ಗೊತ್ತಿಲ್ಲ. ಒಂದ್ಸಲ ಅಣ್ಣ ಮಾಡಿರೋ ವೀಡಿಯೋಸ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿದ್ರೆ ಬರೀ ಅಣ್ಣ ಕನ್ನಡ ಅನ್ನೋದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಹೊರತು ಏನು ದಬಾಕಿಸ್ತಿಲ್ಲ. ಬೇಕಾದರೆ ಒಂದ್ಸಲ ನೀವು ಲಿಸ್ಟ್ ನೋಡಿ ಗೊತ್ತಾಗತ್ತೆ. Like this, there is a lot words are there to teach you. It will help you to speak with your family, your friends. It will be very beautiful language, and you may feel that it's very aggressive language, but it is not. It's a very beautiful language. Okay, and there is no particular rules to speak this language. Okay, and one more thing is, if I teach you something, you can't ask me that back because I can't remember that. Okay, that is the beauty of this language is once you utter a word, you can't say it again. That's the beauty of this language. Okay, now we'll start with different. You wanna say how are you? ಏನು ಸಾರ್, ಬಾಹುಬಲಿ ಎದ್ದಿದ ತಕ್ಷಣ ಬಾಯಲ್ಲಿ ಈ ಥರ ಇಂಗ್ಲೀಷು, ಕಣ್ಣಲ್ಲಿ ಈ ಥರ ಕನ್ನಡಕ, ಅದ್ಭುತ. ಹಿಡಿಕಾಗಲ್ಲ ಬಿಡಿ ನಿಮ್ಮನ್ನ. ಪಾಪ ಎಣ್ಣೆ ಮುಕ್ತವ್ರಿಗೆ ಶಾರುಖ್ ಖಾನ್, ಅಮೀರ್ ಖಾನ್ ಏನೇ ಅಂದರೂ ತಪ್ಪು, ಸಲ್ಮಾನ್ ಖಾನ್ ಕಾರ್ ಹಚ್ಸಿದ್ರು ತಪ್ಪು, ಬೇಲ್ ತೊಗೊಂಡ್ರು ತಪ್ಪು. ಆದರೆ ಹುಚ್ಚ ವೆಂಕಟ್ ಅವರು ಬಾಯಿಗೆ ಬಂದಂಗೆ ಕನ್ನಡದವ್ರಿಗೆ ಬೈದರೆ ಅವ್ರು ಏನೂ ಕೇಳಲ್ಲ, ಅವ್ರ ಬಗ್ಗೆ ಏನೂ ಮಾತಾಡಲ್ಲ. ಯಾಕೆ ಅಂದರೆ ಇವ್ರು ಮುಸುಡಿ ನೋಡಿದ್ದೇ ಅವರಿಂದ ತಾನೇ. ಗಾಡ್ ಫಾದರ್ ಫೀಲಿಂಗ್ಸು. ಹುಚ್ಚ ವೆಂಕಟ್ ಎಲ್ಲ ಕಡೆ ಬಹಳ ಪ್ರಸಿದ್ಧರು. ಹುಚ್ಚ ವೆಂಕಟ್ ಅವರ ಹೆಸರಲ್ಲಿ ಎಷ್ಟೋ ದೇವಸ್ಥಾನಗಳಿದೆ ಅಂತ ಅವ್ರ ಬಾಯಲ್ಲೇ ಕೇಳಿದ್ದೀರಾ ನೀವು? ಆ ದೇವಸ್ಥಾನಗಳಲ್ಲಿ ಯಾವ ಮಂತ್ರ ಹೇಳ್ತಾರೆ, ಯಾವ ಜಪ ಮಾಡ್ತಾರೆ, ಯಾವ ವ್ರತ ಮಾಡ್ತಾರೆ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಅವರಿಗೆ ಅಂತಾನೆ ಬೇರೆಯದ್ದೇ ಆದ ವ್ರತಕ್ಕೆ ಅಂತಾನೆ ಮಂತ್ರಗಳಿದೆ, ಅದು ಗೊತ್ತಾ ನಿಮ್ಗೆ? ಯಾಕೆ ಗುರು ಹಿಂಗೆ ತರಲೆ ಹೊಡಿತಿ, ಹಿಂಗೆ ತಲೆ ದಿಂಗ್ತಿ? ಗೊತ್ತು ಗುರು, ನೀನು ಮಾತಾಡೋ ವಿಷಯ ಎಲ್ಲ ಬರೀ ಟಾಪಲ್ಲೇ ಇರಬೇಕು, ಬೆಳಗ್ಗೆ ಸಂಜೆವರೆಗೂ ನ್ಯೂಸಲ್ಲಿ ಚೆನ್ನಾಗಿ ಮಾತಾಡಿರಬೇಕು ಅಂಥ ವಿಷಯನೇ ಮಾತಾಡೋದು ಅಂತ. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ನ್ಯೂಸ್ ನೋಡ್ತೀವಿ ಗುರು. ನಿಮ್ಮ ಬೆಂಗಳೂರಲ್ಲಿರೋ ಕನ್ನಡ ಮಾತಾಡಲ್ಲ ಅಂದ್ಬಿಟ್ಟು ನಮ್ಗಳ ತಲೆ ಎಲ್ಲ ಯಾಕೆ ಗುರು ದಿಂಗ್ತಿ? ಅದ್ರ ಬದಲು ಕೆಳಗಡೆ ಸಬ್ಟೈಟ್ಲ್ ಹಾಕು ಗುರು, ಬೇರೆ ಭಾಷೆಯವರು ಓದ್ಕೊಂಡು ಪಾಪ ನಿಮ್ಮ ಬೆಂಗಳೂರಲ್ಲಿರೋರು ಬುದ್ಧಿ ಕಲಿತಾರೆ. ನಾವಂತೂ ದೇವರಾಣೆ ಬೆಂಗಳೂರವರಂತೂ ಅಲ್ಲ, ನಮಗಿನ್ನೂ ಆ ಥರ ಕರ್ಮ ಬಂದಿಲ್ಲ. ನಾವು ಯಾರು ಕನ್ನಡ ಮಾತಾಡಲ್ಲ, ಎರಡು ಬಿಟ್ಟು ಕಲಿಸ್ತೀವಿ. ನಾವು ನಿಮ್ಮಂಗೆ 5 ನಿಮಿಷ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡಲ್ಲ ಸ್ವಾಮಿ. ಮಾಡಿರೋ ಸ್ಟ್ರೈಕ್ನೇ 23 ನಿಮಿಷ ಆಗ್ತೀರಿ. ಅಪ್ಪಿ ತಪ್ಪಿ ಯಾರಿಗಾದ್ರೂ ಕನ್ನಡ ಕಲಿಸ್ಬಿಟ್ಟಿದ್ರೆ ನಿಮ್ಮನ್ನ ಇಡೀ ಕಾಯ್ತಿತ್ತೆ. ನಮ್ಗೊಂದು ಶಾರ್ಟ್ ಮೂವಿನೇ ತೋರಿಸ್ಬಿಟ್ಟಿರೋರಿ. ಏನು ಕನ್ನಡನ ಇವರೊಬ್ಬರು ಮನೆ ಆಸ್ತಿ ಅನ್ನೋ ಥರ ಮಾತಾಡ್ತಾರಲ್ಲ. ಪಾಪ ಅವ್ರಿಗೂ ಒಂದು ಮುದ್ದಾದ ಮಗು ಇದೆ, ನೋಡೋಣ ಮಗುನ ಯಾವ ಮೀಡಿಯಮ್ಗೆ ಸೇರಿಸ್ತಾರೆ ಅಂತ. ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಕನ್ನಡ ಮಾತಾಡಿ ಅನ್ನೋರಿಗೆಲ್ಲ ಅಂತ ಚಪ್ಪಾಳೆ ಹೊಡೆಯೋದು ಬಿಟ್ಬಿಟ್ಟು ಯಾಕೆ ಮಾತಾಡಬೇಕು ಅಂತ ಹೇಳ್ತಿದಾರಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರದ್ದು ಏನೇನು ಬೈಸ್ಕೊಳ್ಳೋದಿರುತ್ತೋ ಬೈಸ್ಕೋಬಾರ್ದೆ ಪಾಪ. ಯಾರು ಕನ್ನಡ ಮಾತಾಡಲ್ಲ ಅಂದ್ಕೊಂಡು ಕನ್ನಡಿಗರು ಸುತ್ತೋದು ಬಿಟ್ಬಿಟ್ಟು ಕನ್ನಡ ಹೆಂಗೆ ಮಾತಾಡಬೇಕು ಅಂತ ಪಾಪ ನಿಮ್ಮ ಬೆಂಗಳೂರಲ್ಲಿರೋರು ಕಲಿಸ್ಕೊಡಿ. ಆವಾಗಲಾದ್ರು ನಿಮ್ಗೆ ಸ್ವಲ್ಪ ಪಾಪ ಪುಣ್ಯ ಬರ್ಬೋದು. ಇವತ್ತಿಗೆ ಇಷ್ಟೇ ಸಾಕು, ನಾನು ಹೇಳಿರೋದು ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ 2000 ವ್ಯೂಸ್ ಮಾಡಿದ್ರೆ ನಾನು ಈ ಥರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ನಾನು ಯಾವ್ದಾದ್ರು ಕನ್ನಡ ಮಾತಾಡಿ ಅಂತ ಒಂದು ಚಾನಲ್ ಓಪನ್ ಮಾಡ್ತೀನಿ, ನೋಡ್ಕೊಂಡು ಚಾಪಾಳೆ ಹೊಡೀರಿ. चल बोसड़ी के